ಪ್ರತಿಷ್ಠಿತ ರೇವಾ ವಿಶ್ವವಿದ್ಯಾಲಯದಲ್ಲಿ ಭಾರತ ರಷ್ಯಾ ಟ್ರ್ಯಾಕ್ ಮಾತುಕತೆ ರೇವಾ ವಿಶ್ವ ಸಂವಾದ 2024ರ ಹೆಸರಲ್ಲಿ ಆಯೋಜಿಸಿತ್ತು. ಅತ್ಯಂತ ಮಹತ್ವದ ಈ ಸಂವಾದ ಕಾರ್ಯಕ್ರಮದಲ್ಲಿ ಭಾರತ ಹಾಗೂ ರಷ್ಯಾದ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ರೇವಾ ವಿಶ್ವ ಸಂವಾದದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ IMEMO ನಿರ್ದೇಶಕರಾದ ಡಾಕ್ಟರ್ ಪಿಯೋಡರ್ ಒಯೋರೋವ್ಸ್ಕಿ, ಭಾರತ ಮತ್ತು ರಷ್ಯಾ ಮಧ್ಯೆ ಸಹಕಾರದ ಹಲವು ಅವಕಾಶಗಳಿವೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಮಾಧವದಾಸ್ ನಳಪಟ್, ರೇವಾ ವಿವಿ ಡಾಕ್ಟರ್ ಪಿ ಶಾಮರಾಜು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಟ್ರ್ಯಾಕ್ 2 ಸಂವಾದ ಸೆಷನ್ನಲ್ಲಿ ಇಂಡೋ ಪೆಸಿಫಿಕ್ ಅಂಶಗಳ ಬಗ್ಗೆ ಅನೇಕ ಮಹತ್ವದ ಚರ್ಚೆಗಳು ನಡೆದಿದ್ದು ಕಾರ್ಯಕ್ರಮ ಯಶಸ್ವಿಯಾಯಿತು. ಇವತ್ತು ಇಂಡಿಯಾ ರಷ್ಯಾ ಡೈಲಾಗ್ ಇಲ್ಲಿ ಆಗಿದೆ ಅಂತಂದರೆ ನಮ್ಮ ಮಕ್ಕಳಿಗೆ ಏನೇನು ನಡೀತಿದೆ ಪ್ರಪಂಚದಲ್ಲಿ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗಿದ್ವಿ. ಇದು ಬರೀ ಪ್ರಾರಂಭ ಮಾತ್ರ. ಇನ್ನು ಆ ರೀತಿ ನಾವು ಬೇರೆ ಬೇರೆ ದೇಶಗಳ ಮುಖಾಂತರ ಈ ಡೈಲಾಗ್ಸ್ ನಡೀತಾನೆ ಇರುತ್ತೆ. ನಮ್ಮ ಮಕ್ಕಳನ್ನ ನಾನು ಬೇರೆ ಬೇರೆ ದೇಶಗಳ ಕಡೆ ಕರ್ಕೊಂಡು ಹೋಗ್ತೀನಿ ಅನ್ನೋ ನಂಬಿಕೆ ನನಗಿದೆ. ಆ ಸಪೋರ್ಟ್ ನೀವು ಯಾವಾಗಲೂ ಕೊಡ್ತಾನೇ ಇರಿ. ನಾನು ಕೂಡ ಇದೇ ಥರ ನಮ್ಮ ಮಕ್ಕಳಿಗೆ ಬೇಕಾದ್ರೆ ಮಾಡ್ತಾ ಬರ್ತಾಯಿದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.